ಒಂದು ವಿಚಾರ, ಒಂದು ಇನ್ಸಿಡೆಂಟ್, ಅದರ ಹಿಂದಿರುತ್ತೆ ಗಾಢವಾದ ರಹಸ್ಯ, ನಿಗೂಢತೆ. ಆ ರಹಸ್ಯಗಳನ್ನು, ಯಾರಿಗೂ ತಿಳಿದಿರದ ಸಂಗತಿಗಳನ್ನು ಬಯಲಿಗೆಳೆಯುವ ಪ್ರಯತ್ನವೇ ಸೀಕ್ರೆಟ್ ಫೈಲ್ಸ್. ನಾನು ಚಂದ್ರಶೇಖರ್. 9 ಫೆಬ್ರವರಿ 1943, ಜಗತ್ತೇ ಹೊತ್ತಿ ಉರಿಯುತ್ತಿದ್ದ ಎರಡನೇ ಮಹಾಯುದ್ಧದ ಹೊತ್ತು ಜರ್ಮನಿಯ ನಗರ ಕೀಲ್ನಿಂದ ಒಂದು ಸಬ್ಮರೀನ್ ಹೊರಡುತ್ತೆ. ಆ ಸಬ್ಮರೀನ್ ತುಂಬ ನಾಜಿ ಸೋಲ್ಜರ್ಗಳೇ ಕುಳಿತಿದ್ದರು. ನಾಜಿ ಸೋಲ್ಜರ್ಗಳ ಮಧ್ಯೆ ಆಸೀನರಾಗಿದ್ದವರು ಒಬ್ಬ ಇಂಡಿಯನ್. ಆ ಭಾರತೀಯನ ಹೆಸರು ಮತ್ಸುದಾ. ಸಬ್ಮರೀನ್ ದಕ್ಷಿಣದತ್ತ ಸಾಗಿ ಆಫ್ರಿಕಾ ಖಂಡವನ್ನು ಸುತ್ತುವರಿದು ಪ್ರಯಾಣ ಬೆಳೆಸಿತ್ತು. ಮಧ್ಯದಲ್ಲಿ ಈ ಮತ್ಸುದಾರನ್ನು ಮತ್ತೊಂದು ಜಪಾನೀಸ್ ಸಬ್ಮರೀನ್ಗೆ ಟ್ರಾನ್ಸ್ಫರ್ ಮಾಡಬೇಕಿತ್ತು. ಈ ಕತೆ ಕೇಳೋದಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ಬೋದು, ಆದರೆ ಯಾವುದೇ ಕ್ಷಣದಲ್ಲಿ ಬ್ರಿಟಿಷ್ ಆರ್ಮಿ ಅಟ್ಯಾಕ್ ಮಾಡ್ಬೋದಿತ್ತು. ಜರ್ಮನಿ ಮತ್ತು ಜಪಾನ್ಗಳು ಬ್ರಿಟಿಷರ ವಿರುದ್ಧ ಕಾದಾಡ್ತಿದ್ದವು. ಇಡೀ ಕಡಲು ಬ್ರಿಟಿಷ್ ಸೇನಾ ಪಡೆಯ ಹಡಗುಗಳಿಂದಲೇ ತುಂಬಿತ್ತು. 26 ಏಪ್ರಿಲ್ 1943, ಸುಮಾರು 2.5 ತಿಂಗಳ ಕಡಲಯಾನದ ಬಳಿಕ ಆ ಸಬ್ಮರೀನ್ ಮಡಗಾಸ್ಕರ್ ಕರಾವಳಿಯನ್ನು ತಲುಪುತ್ತೆ. ಎದುರು ಜಪಾನಿ ಸಬ್ಮರೀನ್ ಕಾಣಿಸುತ್ತೆ, ಆದರೆ ಅದೇ ಹೊತ್ತಿಗೆ ಕಡಲು ಪ್ರಕ್ಷುಬ್ಧಗೊಂಡಿತ್ತು. 2 ಸಬ್ಮರೀನ್ಗಳು ಸಮೀಪ ಬರೋದು ಕಷ್ಟವಾಯಿತು. 2 ದಿನಗಳ ಕಾಲ ಜಪಾನಿ ಸಬ್ಮರೀನ್ಗೆ ಈ ಮತ್ಸುದಾರನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಹೆಣಗಾಡಿದ್ರು. ಕೊನೆಗೆ ಈ ಮತ್ಸುದಾ ಕಡಲಿಗೆ ಹಾರಿ ಈಜಿ ಜಪಾನೀಸ್ ಸಬ್ಮರೀನ್ ಸೇರಿಕೊಂಡ್ರು. ಈಗ ನಿಮಗೆ ಒಂದು ಪ್ರಶ್ನೆ ಹುಟ್ಟಬಹುದು. 2ನೇ ವರ್ಲ್ಡ್ ವಾರ್ ನಡೀತಿದ್ದ ಹೊತ್ತು ಜರ್ಮನಿ ಮತ್ತು ಜಪಾನ್ನ ಸಬ್ಮರೀನ್ಗಳೆರಡು ಒಬ್ಬ ಇಂಡಿಯನ್ಗಾಗಿ ಆ ಆಳಕಡಲಲ್ಲಿ ಬ್ರಿಟಿಷ್ ವಾರ್ಶಿಪ್ಗಳ ಮಧ್ಯೆ ನೆರವಾದರು ಯಾಕೆ ಅಂತ. ಆ ಮಿಸ್ಟರ್ ಮತ್ಸುದಾ ಬೇರಾರೂ ಅಲ್ಲ, ನಮ್ಮೆಲ್ಲರ ನಾಯಕ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಇತಿಹಾಸದಲ್ಲಿ ಅದು ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಹೀಗೆ ಸಬ್ಮರೀನಲ್ಲಿ ಖಂಡಗಳ ಆಚೆಗೆ ಎಲ್ಲ ಅಪಾಯಗಳನ್ನು ಮೀರಿ ಪ್ರಯಾಣಿಸಿದ ಮೊದಲ ಮತ್ತು ಏಕೈಕ ಇಂಡಿಯನ್ ನಮ್ಮ ನೇತಾಜಿ. ನೇತಾಜಿ ಅವರ ಇಡೀ ಬದುಕೆ ಇಂತಹ ಮಹಾನ್ ಶೌರ್ಯದ ಕಥನಗಳಿಂದಲೇ ಕೂಡಿತ್ತು. ಬ್ರಿಟಿಷ್ ಆಡಳಿತಕ್ಕೆ ಮಣ್ಣೆರಚಿ ಭಾರತ ಬಿಟ್ಟು ಹೋದರು, ಜರ್ಮನಿಗೆ ಹೋದರು, ಹಿಟ್ಲರ್ನನ್ನು ಮೀಟ್ ಆದರು, ರಷ್ಯಾಗೆ ಹೋದರು, ಜಪಾನ್ಗೆ ಹೋದರು, ಜಪಾನ್ ಪ್ರೈಮ್ ಮಿನಿಸ್ಟರನ್ನು ಭೇಟಿಯಾದರು, ಸಿಂಗಾಪುರ್ಗೆ ಹೋದರು, ತಮ್ಮದೇ ಒಂದು ಆರ್ಮಿಯನ್ನು ಕಟ್ಟಿದ್ರು ಮತ್ತು ಭಾರತದಿಂದ ಹೊರಗಿದ್ದುಕೊಂಡೇ ಬ್ರಿಟಿಷ್ ಆಡಳಿತದ ವಿರುದ್ಧ ಎಲ್ಲದಕ್ಕಿಂತಲೂ ಮಿಗಿಲಾದ ಒಂದು ಮಹಾಯುದ್ಧವನ್ನೇ ಆರಂಭಿಸಿದರು. ಇದೇ ಜನವರಿ 23ನೇ ತಾರೀಕಿಗೆ ಬದುಕಿದ್ರೆ ವಯಸ್ಸು 128 ತುಂಬೋ ಭಾರತದ ಈ ಮಹಾನಾಯಕನ ಬದುಕಿನ ಒಂದು ರಹಸ್ಯ ಕಥನವನ್ನು ನಿಮಗೆ ಹೇಳ್ತೀನಿ. ಇದು ನೇತಾಜಿ ವಾರ್ ಸೀಕ್ರೆಟ್. बहनों और भाइयों, हमने जो आजादी की लड़ाई छेड़ रखी है उसे तब तक जारी रखना होगा जब तक हमें मुकम्मल आजादी हासिल न हो. 1940ರ ಜುಲೈಯಲ್ಲಿ ಬಂಧನಕ್ಕೊಳಗಾದ್ರು ಬೋಸ್. ಗೃಹ ಬಂಧನದಲ್ಲಿದ್ದಾಗಲೇ ಸೇನಾ ಹೋರಾಟದ ಬಗ್ಗೆ ನಿರ್ಧರಿಸಿಯೇ ಬಿಟ್ಟರು. ಒಂದು ಗ್ರೇಟ್ ಎಸ್ಕೇಪ್ನ ಪ್ಲ್ಯಾನ್ ಕೂಡ ರೆಡಿ ಆಯಿತು. ರಷ್ಯಾ ಮೂಲಕ ಜರ್ಮನಿಗೆ ಹೋಗೋದು, ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಹಿಟ್ಲರ್ನ ನೆರವು ಯಾಚಿಸೋದು ಅವರ ಪ್ಲ್ಯಾನ್ ಆಗಿತ್ತು. ಆಗ ಬೋಸ್ ಸಹಾಯಕ್ಕೆ ಬಂದದ್ದು ಪಂಜಾಬ್ನ ಕಮ್ಯುನಿಸ್ಟ್ ಆರ್ಗನೈಸೇಷನ್. 16 ಜನವರಿ 1941ರ ಮಧ್ಯರಾತ್ರಿ ನೇತಾಜಿ ಗೃಹ ಬಂಧನದಿಂದ ಎಸ್ಕೇಪ್ ಆದರು. ಕಲಕತ್ತೆಯಿಂದ ದೆಹಲಿ, ಪೇಶಾವರ, ಕಾಬೂಲ್ ಮೂಲಕ ರಷ್ಯಾ ತಲುಪ್ತಾರೆ ಬೋಸ್. ಈ ನಡುವೆ ಬೇರೆ ಬೇರೆ ವೇಷ ಧರಿಸ್ತಾರೆ. ಮೊಹಮ್ಮದ್ ಜಿಯಾವುದ್ದೀನ್, ಮೂಗಾ ಮತ್ತು ಅಂಧ ಪಠಾನ್, ಓರ್ಲಾಂಡೋ, ಮತ್ಸುದಾ, ಹೀಗೆ ನಾನಾ ರೂಪ ಹೆಸರು ಹೊತ್ತು ಒಂದು ಮಹೋದ್ದೇಶಕ್ಕೆ ದೇಶ ಬಿಟ್ಟು ಹೋದರು. ಜರ್ಮನಿಗೆ ಹೋದರು, ಹಿಟ್ಲರ್ನನ್ನು ಮೀಟ್ ಆದರು, ರಷ್ಯಾಗೆ ಹೋದರು, ಜಪಾನ್ಗೆ ಹೋದರು, ಜಪಾನ್ ಪ್ರೈಮ್ ಮಿನಿಸ್ಟರನ್ನು ಭೇಟಿಯಾದರು, ಸಿಂಗಾಪುರ್ಗೆ ಹೋದರು, ತಮ್ಮದೇ ಒಂದು ಆರ್ಮಿಯನ್ನು ಕಟ್ಟಿದ್ರು. ಆ ಆರ್ಮಿಯೇ ಐ.ಎನ್.ಎ ಬಗ್ಗೆ ಎಲ್ರಿಗೂ ಗೊತ್ತು. ಆದರೆ ಐ.ಎನ್.ಎಯ ಒಳಗೆ ಒಂದು ಮಹಿಳಾ ರೆಜಿಮೆಂಟ್ ಇತ್ತು. ಭಾರತದಲ್ಲಿನ್ನೂ ಅಲ್ಲಲ್ಲಿ ಸತಿ ಸಹಗಮನ ಪದ್ಧತಿ ಚಾಲ್ತಿಯಲ್ಲಿದ್ದ ಹೊತ್ತು. ಮಹಿಳೆಯರು ಪರ್ದಾ ಇಲ್ಲದೆ ಮನೆಯಿಂದ ಹೊರಗೆ ಬಾರದೇ ಇದ್ದ ಸಮಯ. ಅಷ್ಟೇಕೆ ಎಷ್ಟೋ ದೇಶಗಳಲ್ಲಿ ಮಹಿಳೆಯರಿಗೆ ವೋಟಿಂಗ್ ಅವಕಾಶವೂ ಇರಲಿಲ್ಲ. ಅಂತಹ ಹೊತ್ತಲ್ಲಿ ಸೀರೆ ಉಟ್ಟು, ಬೂಟು ತೊಟ್ಟು, ಕೈಯಲ್ಲಿ ಮಣಭಾರದ ಬಂದೂಕು ಹಿಡಿದು ಮಹಿಳೆಯರು ಬ್ರಿಟಿಷರ ವಿರುದ್ಧ ರಣಾಂಗಣಕ್ಕೆ ಧುಮುಕಿದ್ರು. ಒಂದೆರಡಲ್ಲ, ಬರೋಬ್ಬರಿ 5,000 ಮಹಿಳೆಯರು. ಈ ಮಹಿಳೆಯರ ಸ್ವಾತಂತ್ರ್ಯ ಹೋರಾಟದ ಗಾಥೆ ಭಾರತದ ಯಾವ ಪಠ್ಯಪುಸ್ತಕದಲ್ಲೂ ಜಾಗ ಪಡೀಲಿಲ್ಲ. ಹಾಗಂತ ಅದನ್ನು ಮರೀಲಿಕ್ಕಾಗ್ತದ? ಅವರ ಹೋರಾಟ ಹೇಗೆ ಬ್ರಿಟಿಷರ ನಿದ್ದೆಗೆಡಿಸಿತ್ತು? ಖುದ್ದು ವಿಕ್ಟೋರಿಯಾ ರಾಣಿಯೇ ಈ ಮಹಿಳೆಯರ ರಣಘೋಷಕ್ಕೆ ಎಷ್ಟು ಬೆದರಿದ್ಲು? ನೇತಾಜಿ ಈ ಮಹಿಳೆಯರನ್ನೇ ಯಾಕೆ ತಮ್ಮ ಸೇನೆಯಲ್ಲಿ ಬಳಸಿಕೊಂಡ್ರು? ಅವರ ಪ್ರೊಪಗಾಂಡಾ ವಾರ್ ಹೇಗಿತ್ತು? ಮೀರತ್ನಲ್ಲಿ ನಡೆದ ಸಿಪಾಯಿ ದಂಗೆಯ ಬಗ್ಗೆ ನಿಮಗೆ ಗೊತ್ತು. ಅದರ ಹಿಂದೊಂದು ರೋಚಕ ಕಥೆ ಇದೆ. ಬಹುಶಃ ಅದು ಯಾರಿಗೂ ತಿಳಿದಿರಲಿಕ್ಕಿಲ್ಲ. 1857ರ ಏಪ್ರಿಲ್ 24ರಂದು ಬ್ರಿಟಿಷ್ ಕಮಾಂಡರ್ ಸಿ ಸ್ಮಿತ್ ಅನ್ನೋನು ಭಾರತದಲ್ಲಿದ್ದ ಬ್ರಿಟಿಷ್ ಸೇನೆಯ ಇಂಡಿಯನ್ ಸೋಲ್ಜರ್ಸ್ನ ಲಾಯಲ್ಟಿಯನ್ನು ಪರೀಕ್ಷಿಸೋದಕ್ಕೆ ಒಂದು ಪರೇಡ್ ಮಾಡಿದ.
ಆ ಪರೇಡ್ನಲ್ಲೇ ಬ್ರಿಟನ್ನಿಂದ ತರಿಸಲಾಗಿದ್ದ ಹೊಸ ಕಾಡತೂಸುಗಳನ್ನು ಕೊಡಲಾಗಿತ್ತು. ಅದು ದನ ಮತ್ತು ಹಂದಿಯ ಕೊಬ್ಬು ಸವರಿದ್ದ ಕಾಡತೂಸುಗಳು. ಸ್ಮಿತ್ನ ತುಕಡಿಯ ಒಟ್ಟು 90 ಸೈನಿಕರಲ್ಲಿ 85 ಜನ ಅದನ್ನು ಪಡೆಯಲು ನಿರಾಕರಿಸಿದರು ಮತ್ತು ಅವರೆಲ್ಲರ ವಿರುದ್ಧ ಕೋರ್ಟ್ ಮಾರ್ಷಲ್ ನಡೆಯಿತು. ಮೇ 9ರಂದು ಇಡೀ ಊರಿನ ಜನರ ಎದುರು ಅಷ್ಟೂ ಸೈನಿಕರಿಗೆ 10 ವರ್ಷಗಳ ಜೀವಾವಧಿ ಶಿಕ್ಷೆಯನ್ನು ಪ್ರಕಟಿಸಲಾಯಿತು. ಆ ಸೈನಿಕರ ಕೈ ಕಾಲುಗಳಿಗೆ ಸಂಕೋಲೆ ತೊಡಿಸಿದ ಬ್ರಿಟಿಷರು ಅವರನ್ನು ಅತ್ಯಂತ ಹೀನಾಯವಾಗಿ ನಡೆಸಿಕೊಂಡರು. ಆ ಮೂಲಕ ಇಡೀ ಹಿಂದೂಸ್ತಾನದ ಇಂಡಿಯನ್ ಸೋಲ್ಜರ್ಸ್ಗೆ ಬೆದರಿಸೋದು ಸ್ಮಿತ್ನ ಪ್ಲಾನ್ ಆಗಿತ್ತು. ಆದರೆ ಅಲ್ಲಿ ಆದದ್ದೇ ಬೇರೆ. ಶಿಕ್ಷೆ ಪ್ರಕಟವಾದ ದಿನ ಸಂಜೆ ಬಜಾರಿನಲ್ಲಿ ಇಡೀ ಊರಿನ ಜನ ಸೇರಿದ್ರು. ಅಲ್ಲಿದ್ದವರು ಬಹುತೇಕರು ಹೆಂಗಸರು. ಅವರೆಲ್ಲ ಇನ್ನೂ ಬ್ರಿಟಿಷ್ ಆರ್ಮಿಯಲ್ಲಿದ್ದ ಉಳಿದ ಸಿಪಾಯಿಗಳತ್ತ ಕ್ಯಾಕ್ಕರಿಸಿ ಹೋಗಿದ್ರು. ನೀವು ಗಂಡಸರೇನಯ್ಯ, ಆ ಒಬ್ಬ ಬಿಳಿಯನಿಗೆ ಮಂಡಿ ಉರ್ತಿರಲ್ಲ, ಹೋಗಿ ಬಳೆ ತೊಟ್ಕೊಳ್ಳಿ, ನಿಮ್ಗಿನ್ನೂ ಅರ್ಥ ಆಗೋದಿಲ್ಲ, ಹೇಡಿಗಳು ನೀವು, ನಿಮ್ಮಲ್ಲಿನ್ನೂ ಗಂಡಸ್ತನ ಇದೆ ಅಂದಾದರೆ ಹೋಗಿ ನಮ್ಮ ಸೈನಿಕರನ್ನು ಬಿಡಿಸ್ಕೊಂಡು ಬನ್ನಿ. ಇಲ್ಲಿರುವ ಅಷ್ಟೂ ಪದಗಳು ನಂದಲ್ಲ. ಅಂದಿನ ಘಟನೆಯನ್ನು ಖುದ್ದು ನೋಡಿದ್ದ ಬ್ರಿಟಿಷ್ ಅಧಿಕಾರಿ ಜೆ.ಸಿ. ವಿಲ್ಸನ್ ಬರೆದ 1858ರಲ್ಲಿ ಪ್ರಕಟವಾದ ಮೊರದಾಬಾದ್ ನರೇಟಿವ್ ಆಫ್ ಈವೆಂಟ್ಸ್ ಪುಸ್ತಕದಲ್ಲಿರೋದು. ಈ ತಾಯಂದಿರ ಮಾತುಗಳು ಅವರಿಗೆ ನಾಟಿದ್ದವು. ಅದೇ ದಿನ ರಾತ್ರಿ ಅಂದರೆ 1857ರ ಮೇ 10ರಂದು ಬ್ರಿಟಿಷ್ ಭಾರತ ಹಿಂದೆಂದೂ ಕಂಡರಿಯದ ಒಂದು ಮಹಾ ದಂಗೆ ನಡೆದು ಹೋಯಿತು. ಮೀರತ್ನಲ್ಲಿ ಶುರುವಾದ ಈ ದಂಗೆ ಕ್ಷಣಾರ್ಧದಲ್ಲಿ ಉತ್ತರ ಭಾರತದಾದ್ಯಂತ ಹಬ್ಬಿತ್ತು. ಅದೇ ಸಂದರ್ಭ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬೇಗಂ ಹಜರತ್ ಮಹಲ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮೊದಲಾದವರು ಕಾಣಿಸಿಕೊಂಡರು. 10 ವರ್ಷದ ಪುಟ್ಟ ಮಗನನ್ನು ಮಡಿಲಲ್ಲಿಟ್ಟುಕೊಂಡು ವೀರ ಕಚ್ಚೆಯನ್ನು ತೊಟ್ಟು ಕತ್ತಿ ಹಿಡಿದು ಕುದುರೆ ಮೇಲೇರಿ ರಣರಂಗದಲ್ಲಿ ಕಾದಾಡ್ತಾರೆ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ. ಆ ದೃಶ್ಯಗಳನ್ನು ಕಂಡ ಬ್ರಿಟಿಷ್ ಅಧಿಕಾರಿಯೊಬ್ಬ ಬರೀತಾನೆ, ಇಂಥ 1000 ಭಾರತೀಯ ಹೆಂಗಸರು ಯುದ್ಧ ಭೂಮಿಗೆ ಧುಮುಕಿದ್ರೆ ನಾವು ಬ್ರಿಟಿಷರು ಒಂದೇ ದಿನದಲ್ಲಿ ಇಲ್ಲಿಂದ ಎಸ್ಕೇಪ್ ಆಗಬೇಕಾಗತ್ತೆ ಅಂತ. ಆ ಲೇಖನವನ್ನು ಓದಿದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮೈ ನವಿರೇಳುತ್ತೆ. ಈ ವಿಡಿಯೋದ ಆರಂಭದಲ್ಲೇ ಒಂದು ಸಬ್ಮರೀನ್ ಯಾನದ ಕತೆ ಹೇಳಿದ್ನಲ್ಲ, 4 ತಿಂಗಳ ಆ ಪ್ರಯಾಣದಲ್ಲಿ ನೇತಾಜಿ ಯೋಚಿಸಿದ್ದು ಇದನ್ನೇ. ಝಾನ್ಸಿಯ ರಾಣಿಯ ಬಗ್ಗೆ ಆ ಬ್ರಿಟಿಷ್ ಅಧಿಕಾರಿ ಹೇಳಿದ ಮಾತು ಬೋಸ್ರಲ್ಲಿ ತಾವೇ ಯಾಕೆ ಒಂದು ಪ್ರತ್ಯೇಕ ಮಹಿಳಾ ರೆಜಿಮೆಂಟ್ ಆರಂಭಿಸಬಾರದು ಎಂಬ ಪ್ರಶ್ನೆ ಮೂಡಿಸಿತ್ತು. ಹಾಗೆ ದೇಶ ಬಿಟ್ಟು ಬಂದಿರೋ ನೇತಾಜಿ ಮತ್ತೆ ಆ ಬ್ರಿಟಿಷರ ವಿರುದ್ಧ ಒಂದು ಬೃಹತ್ ಸೇನೆಯೊಂದಿಗೆ ಧುಮ್ಮಿಕ್ಕಿ ಅವರನ್ನು ಸದೆಬಡಿಯೋ ಪ್ಲಾನ್ ರೆಡಿ ಮಾಡಿದರು. ಗಾಂಧೀಜಿ ದೇಶದ ಒಳಗಿದ್ದುಕೊಂಡು ದೊಡ್ಡ ಹೋರಾಟಕ್ಕೆ ಇಳಿದಿದ್ರೆ ನೇತಾಜಿ ದೇಶದಿಂದ ಆಚೆ ಇದ್ದುಕೊಂಡೇ ಬ್ರಿಟಿಷರ ವಿರುದ್ಧ ಸಂಘರ್ಷಕ್ಕೆ ಇಳಿದಿದ್ರು. ಗುರಿ ಒಂದಾಗಿದ್ದರೂ ಅವರಿಬ್ಬರ ದಾರಿ ಬೇರೆ ಬೇರೆಯಾಗಿತ್ತು. ಅಹಿಂಸೆಯ ಮೂಲಕವೇ ಸ್ವರಾಜ್ಯ ಸಾಧ್ಯ ಎಂದು ಗಾಂಧಿ ನಂಬಿದರೆ ಕ್ರಾಂತಿಯಿಂದಷ್ಟೇ ಸ್ವಾತಂತ್ರ್ಯ ಅನ್ನೋದು ನೇತಾಜಿ ನಂಬಿಕೆಯಾಗಿತ್ತು. ಹೆಣ್ಮಕ್ಕಳನ್ನು ರಣರಂಗಕ್ಕೆ ಇಳಿಸೋ ವಿಚಾರದಲ್ಲೂ ಗಾಂಧೀಜಿ ಅಭಿಪ್ರಾಯ ಬೇರೆ ಇತ್ತು. ಗಾಂಧೀಜಿ ಮಹಿಳೆಯರು ಕೂಡ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಬೇಕೆಂದು ಕರೆ ಕೊಟ್ಟರು. ಹೆಣ್ಮಕ್ಕಳು ಗನ್ ಹಿಡಿದು ಸೈನಿಕರಂತೆ ಮಾರ್ಚ್ ಫಾಸ್ಟ್ ಮಾಡೋದು, ಕಾದಾಡೋದು ಅವರಿಗಿಷ್ಟ ಇರಲಿಲ್ಲ. ಗಾಂಧಿ ಪಿತೃಪ್ರಧಾನ ವ್ಯವಸ್ಥೆಯ ವಿರುದ್ಧ ಇದ್ದರೂ ಮಹಿಳೆಯರ ಹಿಂಸಾತ್ಮಕ ಹೋರಾಟದಲ್ಲಿ ಅವರಿಗೆ ನಂಬಿಕೆ ಇರಲಿಲ್ಲ. ಅಂದಿನ ಕಾಂಗ್ರೆಸ್ ನಾಯಕರಿಗಂತೂ ಈ ಯೋಜನೆ ಹಿಡಿಸಿರಲೇ ಇಲ್ಲ. ಒಬ್ಬ ನಾಯಕನಂತೂ ಹೆಣ್ಮಕ್ಕಳಿಗೆ ಸರಿಯಾಗಿ ಕತ್ತಿ ಹಿಡಿಯೋಕ್ಕೆ ಬರಲ್ಲ, ಚಾಕು ಹಿಡಿಯೋದಕ್ಕಷ್ಟೇ ಅವರಿಗೆ ಗೊತ್ತು ಎಂದಿದ್ರು. ಅದು 1928ರ ಹೊತ್ತು. ಆಗಲೇ ನೇತಾಜಿ ಹೆಣ್ಮಕ್ಕಳ ಒಂದು ಪಡೆಯನ್ನು ಕಟ್ಟಿದ್ರು. ಆಗ ಕಲಕತ್ತೆಯಲ್ಲಿ ಕಾಂಗ್ರೆಸ್ನ ರಾಷ್ಟ್ರೀಯ ಅಧಿವೇಶನ ನಡೀತಿತ್ತು. ನೇತಾಜಿ ಕಾಂಗ್ರೆಸ್ನ ಜನರಲ್ ಆಫೀಸರ್ ಕಮಾಂಡಿಂಗ್ ಆಗಿದ್ದರು. ಆ ಅಧಿವೇಶನ, ಅದರ ಮೆರವಣಿಗೆಯ ಭದ್ರತೆಗೆ ಪೊಲೀಸರು ಬೇಡ, ನಾವೇ ನೋಡಿಕೊಳ್ತೀವಿ ಅಂತ ನೇತಾಜಿ ಬ್ರಿಟಿಷರಿಗೆ ಹೇಳಿದರು. 2000 ಸ್ವಯಂ ಸೇವಕರ ಪಡೆ ಕಟ್ಟಿದ್ರು. ಅದರಲ್ಲಿ 250 ಹೆಣ್ಮಕ್ಕಳಿದ್ರು. ಲೋತಿಕಾ ಘೋಸ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಆಗಿದ್ದರು. ಸಮಾರಂಭಗಳಲ್ಲಿ ಚಂದ ಸೀರೆ ಉಟ್ಕೊಂಡು ಹೂಗುಚ್ಚ ಕೊಡೋದಕ್ಕೆ ಅಲಂಕಾರ ಸಾಮಗ್ರಿಯಂತೆ ಹೆಣ್ಣನ್ನು ಬಳಸಲಿಲ್ಲ. ಬದಲಿಗೆ ಸೈನಿಕರಂತೆ ಪರೇಡ್ ಮಾಡಿಸಿದ್ರು, ಭದ್ರತೆಗೆ ಬಳಸಿಕೊಂಡ್ರು. ಹಾಗೆ ಐಎನ್ಎಯ ಜೊತೆಗೆ ನೇತಾಜಿ ಕಟ್ಟಿದ ಮಹಾನ್ ಸಂಘಟನೆಯೇ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರೆಜಿಮೆಂಟ್. ಕೆಲವು ದೇಶಗಳಲ್ಲಿ ಆಗ ಮಹಿಳೆಯರಿಗೆ ಮತದಾನದ ಅವಕಾಶವೂ ಇರಲಿಲ್ಲ. ಆದರೆ ನೇತಾಜಿ ತಮ್ಮ ಸೇನೆಯಲ್ಲಿ ಮಹಿಳೆಯರದ್ದೇ ಒಂದು ಪ್ರತ್ಯೇಕ ರೆಜಿಮೆಂಟ್ ಕಟ್ಟಿದ್ರು. ನೆನ್ಪಿಡಬೇಕು, ಇದು ಇಡೀ ವಿಶ್ವದಲ್ಲೇ ಮೊದಲ ಮಹಿಳಾ ರೆಜಿಮೆಂಟ್. 1ನೇ ಮಹಾಯುದ್ಧ ಕಳೆದು 2ನೇ ಮಹಾಯುದ್ಧ ನಡೀತಿದ್ರು. ಆಗ ಯಾವ ದೇಶದ ಸೇನೆಯಲ್ಲೂ ಮಹಿಳೆಯರ ಪ್ರತ್ಯೇಕ ರೆಜಿಮೆಂಟ್ಗಳಿರಲಿಲ್ಲ. 26 ಆಗಸ್ಟ್ 1942ರಂದು ಆಜಾದ್ ಹಿಂದ್ ಫೌಜನ್ನು ನೇತಾಜಿ ಸ್ಥಾಪಿಸ್ತಾರೆ. ಆಗ ಆ ಸೇನೆಯಲ್ಲಿದ್ದದ್ದು 5,000 ಭಾರತೀಯರು. ಹಿಟ್ಲರ್ನನ್ನು ಭೇಟಿಯಾದ ಬೋಸ್ಗೆ ಆತನಿಂದ ಸೇನಾ ನೆರವಿನ ಭರವಸೆ ಸಿಗೋದಿಲ್ಲ. ಹಿಟ್ಲರ್ಗೆ ತನ್ನ ಸೇನಾ ಬಲಕ್ಕಿಂತ ಪ್ರೊಪಗಾಂಡ ತಾಕತ್ತಿನ ಮೇಲೆ ಹೆಚ್ಚು ನಂಬಿಕೆ ಇತ್ತು ಮತ್ತು ಆತ ಭಾರತೀಯರನ್ನು ಕೀಳಾಗಿ ನೋಡ್ತಿದ್ದ. ಹಾಗಾಗಿ ಬೋಸ್ ಜಪಾನ್ ಪ್ರೈಮ್ ಮಿನಿಸ್ಟರನ್ನು ಭೇಟಿಯಾಗ್ತಾರೆ. ಬ್ರಿಟಿಷ್ ಸೇನೆಯ ವಿರುದ್ಧ ಭಾರತೀಯರು ಎದ್ದು ನಿಲ್ಲೋ ಸಮಯ ಸಮೀಪಿಸಿದೆ ಅಂತ ಹೇಳ್ತಲೇ ಬರುತ್ತಿದ್ದರು ಜಪಾನ್ ಪ್ರೈಮ್ ಮಿನಿಸ್ಟರ್ ಟೋಜೋ.
ಅದೇ ವರ್ಷ ಜಪಾನ್ ಸಿಂಗಪುರದಲ್ಲಿ ಬ್ರಿಟಿಷ್ ಸೇನೆ ವಿರುದ್ಧ ಹೋರಾಡುತ್ತೆ. ಅಲ್ಲಿ ಬ್ರಿಟಿಷ್ ಸೇನೆಯಲ್ಲಿದ್ದ 40,000 ಭಾರತೀಯ ಸೈನಿಕರು ಜಪಾನ್ಗೆ ಶರಣಾಗ್ತಾರೆ. ಹಾಗೆ ಶರಣಾಗತರಾದ ಭಾರತೀಯ ಸೈನಿಕರ ಮನವೊಲಿಸಿದ ನೇತಾಜಿ ಅವರನ್ನು INAಗೆ ಸೇರಿಸಿಕೊಳ್ತಾರೆ. ಇತ್ತ ಗಾಂಧೀಜಿ ಭಾರತದಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆರಂಭಿಸ್ತಾರೆ. ದೇಶಾದ್ಯಂತ ಬ್ರಿಟಿಷರ ವಿರುದ್ಧ ಸಂಘರ್ಷ ತಾರಕಕ್ಕೇರುತ್ತೆ. ಅದೇ ಹೊತ್ತಿಗೆ ವಿದೇಶದಲ್ಲಿ ಇಡೀ ಜಗತ್ತೇ ಹುಬ್ಬೇರಿಸುವಂಥ ಒಂದು ಮಹಾನ್ ಘಟನೆಯೊಂದು ನಡೆಯುತ್ತೆ. 1943 ಜುಲೈ 2 ಸಿಂಗಾಪುರದಲ್ಲಿ ಬಂದಿಳಿದ ನೇತಾಜಿ ಅಲ್ಲಿನ ಪದಾಂಗ್ ಎಂಬ ಮೈದಾನದಲ್ಲಿ ಲಕ್ಷಾಂತರ ಜನರ ಎದುರು ನಿಂತು ಮಾತಾಡ್ತಾರೆ. ಬ್ರಿಟಿಷರ ವಿರುದ್ಧ ಬಹಿರಂಗ ವಾರ್ ಘೋಷಣೆಯಾಗುತ್ತೆ. ದಿಲ್ಲಿ ಚಲೋ ಎಂಬುದು ಘೋಷವಾಕ್ಯವಾಗುತ್ತೆ. ರಾಶ್ ಬಿಹಾರಿ ಬೋಸ್ ನೇತಾಜಿಯವರಿಗೆ INAಯ ನಾಯಕತ್ವವನ್ನು ವಹಿಸ್ತಾರೆ. ಅಂದು ಹುಟ್ಟಿಕೊಂಡ ಸಾಂಗ್ಗೆ ಕದಂ ಕದಂ ಬಡಾಯೆ ಜಾ. ಸಿಂಗಾಪುರದಲ್ಲಿ ಪಕ್ಕಾ ದೇಶನಿಷ್ಠ ತಾಯ್ನೆಲಕ್ಕಾಗಿ ರಕ್ತವನ್ನು ಕೊಡೋದಕ್ಕೂ ಸಿದ್ಧರಿದ್ದ 13,000 ಯೋಧರ ಬಲಿಷ್ಠ ಪಡೆ ಸಿದ್ಧವಾಗುತ್ತೆ. 30 ಲಕ್ಷ ಯೋಧರ ಸ್ಟ್ರಾಂಗ್ ಆರ್ಮಿ ಕಟ್ಟೋದು ನೇತಾಜಿ ಬಯಕೆಯಾಗಿತ್ತು. ನೇತಾಜಿ ಪ್ಲಾನ್ ಕೇಳಿ ಜಪಾನ್ PM ಟೋಜೋ ಕೂಡ ದಂಗಾಗಿ ಬಿಡ್ತಾರೆ. ನೇತಾಜಿ ಅವರ ಪ್ಲಾನ್ ಕೇಳಿದರೆ ನೀವು ಶಾಕ್ ಆಗ್ತೀರಿ. ಅವರಿಗೆ ತನ್ನ ಸೇನೆಯಲ್ಲಿದ್ದ ಮಹಿಳೆಯರ ಬಗ್ಗೆ ಅತೀವ ನಂಬಿಕೆ ಇತ್ತು. ಅಲ್ಲಿದ್ದ ಬಹುತೇಕ ಮಹಿಳೆಯರು ಮಲೆಯಾದ ರಬ್ಬರ್ ಪ್ಲಾಂಟೇಷನ್ನಲ್ಲಿದ್ದ ಕೂಲಿ ಕಾರ್ಮಿಕರು. ಶ್ರೀಮಂತರು, ಬಡವರು, ಜಾತಿ, ಮತ ಯಾವ ಹಂಗೂ ಇಲ್ಲದ ಎಲ್ಲ ವಯೋಮಾನದ ಮಹಿಳೆಯರು ಅಲ್ಲಿದ್ದರು. 12 ಹುಡುಗಿಯರು ಅಲ್ಲಿದ್ದರು. ಕೆಲವರಂತೂ ಭಾರತವನ್ನು ಎಂದೂ ನೋಡದವರು ಇದ್ದರು. ಆದರೆ ಎದೆಯೊಳಗೆ ಮಾತ್ರ ತನ್ನ ತಾಯ್ನೆಲದ ಬಗ್ಗೆ, ಹುಟ್ಟೂರಿನ ಬಗ್ಗೆ ಅತೀವ ಪ್ರೇಮ. ಭಾರತ ಬಂಧಮುಕ್ತವಾಗಲೇಬೇಕೆಂಬ ಬಯಕೆ. ಅವರೆಲ್ಲ ಸಂಬಳಕ್ಕಾಗಿ ಅಲ್ಲಿದ್ದವರಲ್ಲ. ಎಲ್ಲರೂ ತಮ್ಮಲ್ಲಿದ್ದ ಎಲ್ಲ ಒಡವೆಗಳನ್ನು ಬೋಸ್ ಕೈಗಿಟ್ಟು ಕೈ ಬೆರಳನ್ನು ಚೂರಿಯಿಂದ ಇರಿದು ಬಂದ ರಕ್ತವನ್ನು ನೇತಾಜಿ ಹಣೆಗೆ ತಿಲಕದಂತೆ ಇಟ್ಟು ರೆಜಿಮೆಂಟ್ ಸೇರಿದವರು. INAಯಲ್ಲಿದ್ದ ಸೈನಿಕರ ಉನ್ನತ ಅಧಿಕಾರಿಗಳ ಮನೆಯವರೂ ಇದ್ದರು. ನಿಮಗೆ ಆಶ್ಚರ್ಯವಾದಿತ್ತು, ಬೋಸ್ ಅವರು ರಚಿಸಿದ ಮೊದಲ ಸರ್ಕಾರದಲ್ಲಿ ಸಚಿವರಾಗಿದ್ದವರ ಮಕ್ಕಳು ಈ ರೆಜಿಮೆಂಟ್ನಲ್ಲಿದ್ದರು. ನಾನು ಸಂದರ್ಶಿಸಿರೋ ಈಗ 100ರ ಆಸ್ಪಾಸಲ್ಲಿರೋ ಲೆಫ್ಟಿನೆಂಟ್ ಕರ್ನಲ್ ಆಶಾ ಸಹಾಯ್ ಚೌಧರಿ ಬೋಸ್ ಅವರ ಸರ್ಕಾರದಲ್ಲಿದ್ದ ಸಚಿವ ಸಹಾಯ್ ಅವರ ಮಗಳು. ನೇತಾಜಿಯವರ ಈ ಪ್ಲಾನ್ಗೆ ಬ್ರಿಟಿಷರು ದೇಶ ಬಿಟ್ಟು ಓಡಿ ಹೋಗಲೇಬೇಕಿತ್ತು. ಬರ್ಮಾದ ಮೂಲಕ ಈಶಾನ್ಯ ಭಾರತದತ್ತ ದಂಡೆತ್ತಿ ಹೋಗೋದು INAಯ ಪ್ಲಾನ್ ಆಗಿತ್ತು. ಮಣಿಪುರದ ಗಡಿ ಪ್ರದೇಶದಲ್ಲಿ ಬ್ರಿಟಿಷ್ ಆರ್ಮಿ ಇತ್ತು. ಬ್ರಿಟಿಷ್ ಆರ್ಮಿಯಾದರೂ ಅಲ್ಲಿದ್ದ ಬಹುತೇಕ ಭಾರತೀಯರು ಸೈನಿಕರೇ. ಜಪಾನ್ನ ಸೇನಾ ಬಲದೊಂದಿಗೆ INAಯ ಯೋಧರು ರಂಗೂನ್ನಿಂದ ತೆರಳೋದು. ಆದರೆ ಈ ಸೇನಾ ಸಮೂಹದ ಎದುರಿಗೆ ಮೊದಲು ಎಲ್ಲ ಮಿಲಿಟರಿ ತರಬೇತಿ ಪಡೆದ 80 ಮಹಿಳಾ ಯೋಧರನ್ನು ಬಿಡೋದು. ನೇತಾಜಿಯವರ ಈ ಪ್ಲಾನ್ಗೆ ಬ್ರಿಟಿಷರು ದೇಶ ಬಿಟ್ಟು ಓಡಿ ಹೋಗಲೇಬೇಕಿತ್ತು. ಬರ್ಮಾದ ಮೂಲಕ ಈಶಾನ್ಯ ಭಾರತದತ್ತ ದಂಡೆತ್ತಿ ಹೋಗೋದು INAಯ ಪ್ಲಾನ್ ಆಗಿತ್ತು. ಮಣಿಪುರದ ಗಡಿ ಪ್ರದೇಶದಲ್ಲಿ ಬ್ರಿಟಿಷ್ ಆರ್ಮಿ ಇತ್ತು. ಬ್ರಿಟಿಷ್ ಆರ್ಮಿಯಾದರೂ ಅಲ್ಲಿದ್ದ ಬಹುತೇಕರು ಭಾರತೀಯ ಸೈನಿಕರೇ. ಜಪಾನ್ನ ಸೇನಾ ಬಲದೊಂದಿಗೆ INAಯ ಯೋಧರು ರಂಗೂನ್ನಿಂದ ತೆರಳೋದು. ಆದರೆ ಈ ಸೇನಾ ಸಮೂಹದ ಎದುರಿಗೆ ಮೊದಲು ಎಲ್ಲ ಮಿಲಿಟರಿ ತರಬೇತಿ ಪಡೆದ 80 ಮಹಿಳಾ ಯೋಧರನ್ನು ಬಿಡೋದು. ಸೀರೆ ಉಟ್ಟು ಬೂಟು ತೊಟ್ಟ 303 ರೈಫಲ್ ಕೈಯಲ್ಲಿ ಹಿಡಿದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರೆಜಿಮೆಂಟ್ನ ಭಾರತ ನೆಲದ ಹುಡುಗಿಯರು ಮುಂದೆ ಮುಂದೆ ಹೋಗ್ತಿದ್ರೆ ಅವರ ಹಿಂದೆ INAಯ ಸೋಲ್ಜರ್ಸ್. ಝಾನ್ಸಿ ರೆಜಿಮೆಂಟ್ನ ಈ ಮಹಿಳೆಯರು ಅತ್ತ ಬ್ರಿಟಿಷ್ ಪಡೆಯಲ್ಲಿರೋ ಇಂಡಿಯನ್ ಸೋಲ್ಜರ್ಸ್ ಕಣ್ಣಿಗೆ ಬೀಳಬೇಕು ಮತ್ತು ಅವರಿಗೆ ತಮ್ಮ ತಾಯ್ನೆಲಕ್ಕಾಗಿ ಯಾವುದೋ ದೇಶದಲ್ಲಿದ್ದುಕೊಂಡು ಯಾವ ಸ್ವಾರ್ಥ ಲಾಲಸೆಯೂ ಇಲ್ಲದೆ ಹೋರಾಡ್ತಿರೋದನ್ನು ಕಂಡು ನಾಚಿಕೆ ಆಗಬೇಕು. ಈ ದೃಶ್ಯವನ್ನು ಕಂಡಾದರೂ ಬ್ರಿಟಿಷ್ ಆರ್ಮಿಯಲ್ಲಿರೋ ಇಂಡಿಯನ್ ಸೈನಿಕರು ಬೋಸ್ ಪರವಾಗಿ ಬ್ರಿಟಿಷರ ವಿರುದ್ಧ ನಿಲ್ಲಬೇಕು. ಇದಾಗಿತ್ತು ಬೋಸ್ ಅವರ ಪ್ಲಾನ್. ಕದಂ ಕದಂ ಬಡಾಯೆ ಜಾ ಅನ್ನುತ್ತಾ ಸಾಗಿದ್ರು ನಮ್ಮ ನೆಲದ ಮಹಿಳೆಯರು. ಮುಂದೆ ಏನಾಯಿತು, ಅವರ ಪರಾಕ್ರಮಗಳು ಹೇಗಿದ್ದವು ಹೇಳ್ತೀನಿ ಮುಂದಿನ ಎಪಿಸೋಡ್ನಲ್ಲಿ.